ನಮ್ಮ ಗೋವಿಂದಣ್ಣನ ಮಾತುಗಳೇ ಹೀಗೆ. ಕೆಲವು ಬಾರಿ ಒಂದು ಮಾತಲ್ಲಿ ಹಲವು ಅರ್ಥ ಇರುತ್ತೆ, ಇನ್ನು ಕೆಲವೊಮ್ಮೆ ಹಲವು ಮಾತಾಡಿದರೂ ಒಂದೇ ಅರ್ಥ ಇರುತ್ತೆ. ಈಗಲೂ ಅಂಥದ್ದೇ ಒಂದು ಒಗಟಿನ ಮಾತಾಡಿ ಕಡೆಗೆ ಅವರೇ ಅದನ್ನು ಬಿಡಿಸಿದ್ದಾರೆ. ಆ ಒಗಟು ಏನಪ್ಪ ಅಂದರೆ, ಅವರಿಗೆ ಅದೊಂದು ಸಿಕ್ಕರೆ ಇವರು ಮಂತ್ರಿ ಆಗ್ತಾರೆ. ಏನದು ಅದೊಂದು ನೋಡ್ಕೊಂಬಂದ. ಇವರೆಲ್ಲ ದಿಲ್ಲಿಗೆ ಹೋಗ್ತಾರೆ, ಬರ್ತಾರೆ, ಮತ್ ಹೋಗ್ತಾರೆ, ಮತ್ ಬರ್ತಾರೆ. ಈ 3 ವರ್ಷದಲ್ಲಿ ಅದೆಷ್ಟು ಸರ್ತಿ ಹೋಗ್ ಬಂದ್ರೋ ಲೆಕ್ಕವಿಲ್ಲ. ಆದ್ರೆ ಒಂದ್ ಸರ್ತಿನೂ ಮಿನಿಸ್ಟ್ರು ಮಾತ್ರ ಆಗ್ಲಿಲ್ಲ. ಈಗ ಮತ್ತೆ ದಿಲ್ಲಿಗೆ ಹೋಗಿದ್ದಾರೆ. ಈಗೇನೋ ಕೊನೆ ಚಾನ್ಸ್ ಅಂತೆ, ನೋಡೋಣ. ಆದ್ರೆ ಒಂದ್ ಪ್ರಾಬ್ಲಮ್ ಇದೆ, ಇವ್ರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬೇಕು ಅಂದ್ರೆ ಅವರಿಗೆ ಅದೊಂದು ಸಿಗಬೇಕಲ್ವಾ ಅಂತ ಕೊನೆಗೊಂದು ಕುತೂಹಲದ ಟ್ವಿಸ್ಟ್ ಇಟ್ಟೆ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಎಲ್ಲಾ ಸರಿಯಾಗಿ ಹೇಳ್ಬಿಟ್ಟು ಕೊನೆಗೆ ಇವ್ರು ಮಂತ್ರಿ ಆಗಬೇಕು ಅಂದ್ರೆ ಅವರಿಗೆ ಅದೊಂದು ಸಿಗಬೇಕು ಅಂತ ಮತ್ತೇನೋ ಒಂದು ಒಗಟು ಹೇಳಿದ್ರಲ್ಲ. ಯಾರಿಗೆ ಏನ್ ಸಿಕ್ಕರೆ ಇವರೆಲ್ಲ ಮಂತ್ರಿ ಆಗ್ತಾರೆ, ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ ಬಿಟ್ಟು ನೋಡಿ ಸಂಪುಟ ವಿಸ್ತರಣೆಯ ಗುಸುಗುಸು. ವಿಷಯ ಏನಪ್ಪಾ ಅಂದ್ರೆ, ಈಗ ಮತ್ತೆ ಸಚಿವ ಸಂಪುಟದ ಆಕಾಂಕ್ಷಿಗಳೆಲ್ಲ ದಿಲ್ಲಿಯಲ್ಲಿದ್ದಾರೆ. ಅದ್ಯಾಕೆ ಅಂದ್ರೆ ಈ ಸರ್ತಿ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅನ್ನೋ ಸ್ಟ್ರಾಂಗ್ ನ್ಯೂಸ್ ಅವರಿಗೆ ಬಂದಿದೆಯಂತೆ. ಇದಕ್ಕೆ ಸರಿಯಾಗಿ ಇತ್ತ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ದಿಲ್ಲಿಗೆ ಹೋಗಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ಇರೋದ್ರಿಂದ ಕೂಡ ಹಲವರು ದಿಲ್ಲಿಗೆ ಹೋಗ್ತಿದ್ದಾರೆ. ಇಷ್ಟೆಲ್ಲ ಚಟುವಟಿಕೆ ಆಗ್ತಾ ಇರೋ ಮಧ್ಯೆ ಇನ್ನೂ 3-4 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಆಗೋ ಮಾತು ದಿಲ್ಲಿಯ ಕರ್ನಾಟಕ ಭವನದ ಅಂಗಳದಲ್ಲಿ ಜೋರಾಗಿಯೇ ಕೇಳಿ ಬರ್ತಿದೆ. ಆದ್ರೆ ಸಂಪುಟ ವಿಸ್ತರಣೆ ಆಗಬೇಕು ಅಂದ್ರೆ ನಮ್ ಗೋವಿಂದಣ್ಣ ಹೇಳಿದ ಹಾಗೆ ಅವರಿಗೆ ಅದೊಂದು ಸಿಗಲೇಬೇಕು ಅನ್ನೋದು ಅದೇ ಮೂಲಗಳ ಪಕ್ಕಾ ಮಾಹಿತಿ. ಅವರಿಗೆ ಅದೊಂದು ಸಿಗಬೇಕು ಅಂದ್ರೆ ಯಾರಿಗೇನ್ ಸಿಗಬೇಕು, ಯಾರಿಗೆ ಏನು ಸಿಕ್ಕರೆ ಮಂತ್ರಿ ಮಂಡಲ ವಿಸ್ತರಣೆ ಆಗುತ್ತೆ ಅಂತ ಕೇಳಿದ್ರೆ ನಮ್ ಗೋವಿಂದಣ್ಣನ ಗುಸುಗುಸು ಮೂಲಗಳ ಪ್ರಕಾರ ಇದುವರೆಗೂ ಸಿಎಂಗೆ ಇನ್ನೂ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಿಂದ ಪರ್ಮಿಷನ್ ಸಿಕ್ಕಿಲ್ಲ. ಸಿಎಂಗೆ ಪರ್ಮಿಷನ್ ಸಿಕ್ಕರೆ ಸಂಪುಟ ವಿಸ್ತರಣೆ ಆಗುತ್ತೆ. ಕಳೆದ ಬಾರಿ ಹೋದಾಗ 3 ತಂದಿದ್ದ ಪಟ್ಟಿಗಳನ್ನ ಒಪ್ಪದ ಹೈಕಮಾಂಡ್ ಪಟ್ಟಿ ಹೇಗಿರಬೇಕು ಅನ್ನೋ ಗೈಡ್ ಲೈನ್ಸ್ ಅನ್ನ ಕೊಟ್ಟು ಕಳುಹಿಸಿತ್ತು. ಈಗ ಆ ಗೈಡ್ ಲೈನ್ಸ್ ಪ್ರಕಾರವೇ ಪಟ್ಟಿ ರೆಡಿ ಮಾಡಿಕೊಂಡು ಈ 3 ನಾಯಕರು ದಿಲ್ಲಿಗೆ ಹೋಗಿದ್ದಾರೆ. ವರಿಷ್ಠರು ಹೇಳಿದ ಹಾಗೆ ಯುವ ಶಾಸಕರಿಗೆ ಹಾಗೂ ಈ ಹಿಂದೆ ಸಚಿವರಾಗದವರಿಗೆ ಅವಕಾಶ ಕೊಡುವ ರೀತಿಯಲ್ಲೇ ಪಟ್ಟಿ ರೆಡಿ ಮಾಡಿಕೊಂಡು ಹೋಗಿದ್ದಾರೆ. ಹೀಗಾಗಿ ಬಹುತೇಕ ಈ ಬಾರಿ ಹೈಕಮಾಂಡ್ ಪರ್ಮಿಷನ್ ಕೊಡೋ ಲಕ್ಷಣಗಳೇನು ಗೋಚರಿಸುತ್ತವೆ ಎನ್ನುತ್ತಿವೆ ದಿಲ್ಲಿ ಮೂಲಗಳು. ಈ ನಿರೀಕ್ಷೆಯಂತೆಯೇ ಸಂಪುಟ ವಿಸ್ತರಣೆಗೆ ವರಿಷ್ಠರ ಅನುಮತಿ ಸಿಕ್ಕಿದ್ದೇ ಆದ್ರೆ 25ನೇ ತಾರೀಖಿನ ಒಳಗೆ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋದು ಸಿಎಂ ಲೆಕ್ಕಾಚಾರ ಎನ್ನುತ್ತಿವೆ ವಿಧಾನಸೌಧದ 3ನೇ ಮಹಡಿಯ ಮೂಲಗಳು. ಇದೇ ಕಾರಣಕ್ಕೆ ದಿಲ್ಲಿಯಲ್ಲಿ ಈಗ ಈ ರಾಜ್ಯ ನಾಯಕರು ಭಾರೀ ಕಸರತ್ತು ನಡೆಸ್ತಾ ಇರೋದು ದಿಲ್ಲಿ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.